ಹೆಜ್ಜೆಯಲ್ಲಿ ನಾವು ಹೆಜ್ಜೆಯನ್ನು ಇಟ್ಟು ಮುಂದೆ ಸಾಗೋಣ. ಅದಕ್ಕೆ ಬ್ರಹ್ಮ ತಂದೆ ನಮಗೆ ತಾಯಿನೂ ಹೌದು, ತಂದೆನೂ ಹೌದು. ಅದಕ್ಕೆ ತಾಯಿ ತಂದೆ, ಅದಕ್ಕೆ ಮಾತು ಪಿತಾ ಬಾಪ್ ದಾದ ಅಂತ ಹೇಳಲಾಗ್ತದೆ. ಶಿವಬಾಬಾರವರು ಬ್ರಹ್ಮ ತಂದೆಯ ದೇಹವನ್ನು ಆಧಾರವನ್ನು ಪಡೆದುಕೊಂಡು ನಮಗೆ ತಂದೆ ತಾಯಿ ಎಲ್ಲ ರೂಪದಲ್ಲಿಯೂ ಪಾಲನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇಂದಿಗೂ ಸಹಿತ ವ್ಯಕ್ತದಲ್ಲಿಯೂ ಪಾಲನೆ ಮಾಡಿದ್ದಾರೆ, ಅವ್ಯಕ್ತದಲ್ಲಿಯೂ ಪಾಲನೆ ಮಾಡ್ತಾ ಇದ್ದಾರೆ. ತಾವು ಯಾವ ಹೆಜ್ಜೆಯಲ್ಲಿ ನಡೆದು ಹೋದರೋ ಅದೇ ಹೆಜ್ಜೆಯನ್ನು ಮಕ್ಕಳಿಗೂ ಕೂಡ ತೋರಿಸಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಅದಕ್ಕೆ ಬಾಬಾ ನಡೆದು ಹೋಗಿರುವಂತಹ 18 ಹೆಜ್ಜೆಗಳನ್ನು ನಾವು ಅನುಕರಿಸೋಣ, ಅದಕ್ಕೆ ಅನುಕರಣೆ ಮಾಡೋಣ. ಅದಕ್ಕಾಗಿ 18 ಹೆಜ್ಜೆಗಳು ಯಾವುದು ಅನ್ನೋದನ್ನು ನೋಡೋಣ. ನಮ್ಮ ಪರಮ ಪ್ರಿಯ ಬ್ರಹ್ಮ ಬಾಬಾರವರ 18 ಹೆಜ್ಜೆಗಳು. ತಮ್ಮದೆಲ್ಲವನ್ನು ಅರ್ಪಣೆ ಮಾಡಿ ಇಚ್ಛಾಶಕ್ತಿ ಸಂಪನ್ನರು. ಬಾಬಾ ತಮ್ಮದೆಲ್ಲವನ್ನು ಅರ್ಪಣೆ ಮಾಡಿ ಏನು ಮಾಡಬೇಕು ಅಂತ ಮಾಡಿದ್ದರೋ ಆ ಇಚ್ಛಾಶಕ್ತಿಯನ್ನು ಪಡೆದುಕೊಂಡಂತಹ ಸಂಪನ್ನರು ಆಗಿದ್ದರು. ಎರಡನೆಯದು, ತಮಗಿಂತ ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವಂತಹ ಭಾವನೆ. ಬ್ರಹ್ಮ ತಂದೆಯ ಭಾವನೆ ಏನು ಅಂದರೆ ತನಗಿಂತಲೂ ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವ ಭಾವನೆ. ಮೂರನೇದು, ಲೌಕಿಕತೆಯಲ್ಲಿಯೂ ಅಲೌಕಿಕತೆಯ ಅನುಭವ. ಲೌಕಿಕತೆಯಲ್ಲಿಯೂ ಅಲೌಕಿಕತೆಯ ಅನುಭವ. ನಾಲ್ಕನೆಯದು, ಸರ್ವರ ಸ್ನೇಹಿ ಸರ್ವರ ಸಹಯೋಗಿ. ಸರ್ವರ ಸ್ನೇಹಿ ಸರ್ವರ ಸಹಯೋಗಿ. ಐದನೆಯದು, ಸದಾ ಫಲದ ಇಚ್ಛೆಯಿಂದ ಮುಕ್ತರು, ಇಚ್ಛಾ ಮಾತ್ರ ಅವಿದ್ಯ. ಸದಾ ಯಾವುದೇ ಫಲದ ಇಚ್ಛೆಗಳಿಂದ ಮುಕ್ತರು, ಇಚ್ಛಾ ಮಾತ್ರ ಅವಿದ್ಯ ಆಗಿದ್ದರು. ಆರನೆಯದು, ನಿರಂತರ ಯೋಗಿತನದ ಲಕ್ಷಣ. ಬ್ರಹ್ಮ ತಂದೆಯವರಲ್ಲಿ ನಿರಂತರ ಯೋಗಿತನದ ಲಕ್ಷಣವಿತ್ತು. ಎಂಟನೆಯದು, ಸಂಕಲ್ಪ ಹಾಗೂ ಸ್ವಪ್ನದಲ್ಲಿಯೂ ಆಕರ್ಷಣೆಗಳಿಂದ ಮುಕ್ತರು. ಸಂಕಲ್ಪ ಹಾಗೂ ಸ್ವಪ್ನದಲ್ಲಿಯೂ ಯಾವುದೇ ರೂಪದ ಆಕರ್ಷಣೆಗಳಿಂದಲೂ ಮುಕ್ತರಾಗಿದ್ದರು. ಎಂಟನೆಯದು, ಗಂಭೀರತೆ ಹಾಗೂ ರಮಣೀಕತೆಯಲ್ಲಿ ಸಮತೋಲನ. ಗಂಭೀರತೆಯೂ ಇತ್ತು, ಅಷ್ಟೇ ರಮಣೀಕತೆಯೂ ಇತ್ತು. ಆ ಎರಡರಲ್ಲಿಯೂ ಬ್ಯಾಲೆನ್ಸ್ ಇತ್ತು, ಸಮತೋಲನ ಇತ್ತು. ಒಂಬತ್ತನೆಯದು, ಲವಲೀನ ಸ್ಥಿತಿಯ ಅನುಭವದ ಮೂಲಕ ಸಾಕ್ಷಾತ್ಕಾರ ಮೂರ್ತರು. ಲವಲೀನ ಸ್ಥಿತಿಯ ಅನುಭವದ ಮೂಲಕ ಸಾಕ್ಷಾತ್ಕಾರ ಮೂರ್ತರು. ಹತ್ತನೆಯದು, ಸರ್ವ ಗುಣಗಳಲ್ಲಿ ಮಾಸ್ಟರ್ ಸಾಗರ. ಶಿವ ಪರಮಾತ್ಮನ ಶಿವಬಾಬಾರವರ ಏನು ಗುಣಗಳಿದಾವೋ ಆ ಎಲ್ಲ ಗುಣಗಳು ಬ್ರಹ್ಮ ತಂದೆಯವರಲ್ಲಿ ಇತ್ತು. ಅದಕ್ಕೆ ಮಾಸ್ಟರ್ ಸಾಗರ ಆಗಿದ್ದರು. ಸರ್ವ ಗುಣಗಳಲ್ಲಿ ಮಾಸ್ಟರ್ ಸಾಗರ ಆಗಿದ್ದರು. 11ನೆಯದು, ನಿಮಿತ್ತ ಹಾಗೂ ನಿರ್ಮಾಣ ಚಿತ್ತದ ವಿಶೇಷತೆಯಿಂದ ಸತ್ಯ ಸೇವಾಧಾರಿಯಾಗಿದ್ದರು. ನಿಮಿತ್ತ ಆಗಿದ್ದರು ಹಾಗೂ ನಿರ್ಮಾಣ ಚಿತ್ತದ ವಿಶೇಷತೆ ಇತ್ತು, ಅದರಿಂದ ಸತ್ಯ ಸೇವಾಧಾರಿ ಆಗಿದ್ದರು. 12ನೆಯದು, ತ್ಯಾಗ ಹಾಗೂ ಭಾಗ್ಯ ಎರಡರಲ್ಲಿಯೂ ನಂಬರ್ 1 ಆಗಿದ್ದರು. ತ್ಯಾಗ ಮಾಡೋದರಲ್ಲಿಯೂ ನಂಬರ್ 1, ತ್ಯಾಗದಿಂದ ಭಾಗ್ಯ ಪಡೆದುಕೊಳ್ಳುವುದರಲ್ಲಿಯೂ ನಂಬರ್ 1. ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದರು. ಅದಕ್ಕೆ ನವಕೋಟಿ ನಾರಾಯಣ ಅಂತೇಳಿ ಪ್ರಸಿದ್ಧ ಶಬ್ದವನ್ನು ಹೇಳ್ತೀವಿ. ಅದಕ್ಕೆ ತಮ್ಮದೇನಿತ್ತು ಎಲ್ಲವನ್ನು ಈ ಸೇವೆಗಾಗಿ, ಈ ಯಜ್ಞಕ್ಕಾಗಿ ಅರ್ಪಣೆ ಮಾಡಿದರು. ಹಾಗೂ ಭಾಗ್ಯದಲ್ಲಿಯೂ ನಂಬರ್ 1, ವಿಶ್ವದ ಮಹಾರಾಜ ಪದವಿ ಪಡೆಯುವಂತಹ, ನರನಿಂದ ನಾರಾಯಣ ಆಗುವಂತಹ ನಂಬರ್ 1 ಪದವಿಯನ್ನು ಪಡೆದರು. ಅದಕ್ಕೆ ತ್ಯಾಗದಲ್ಲಿಯೂ ನಂಬರ್ 1, ಭಾಗ್ಯದಲ್ಲಿಯೂ ನಂಬರ್ 1 ಆಗಿದ್ದರು. 13ನೇ ಹೆಜ್ಜೆ, ಶಕ್ತಿಶಾಲಿ ಮನಸ್ಸಿನ ಮೂಲಕ ಶ್ರೇಷ್ಠ ವಾಯುಮಂಡಲ ನಿರ್ಮಿಸುವ ಶ್ರೇಷ್ಠ ಸೇವೆ. ಶಕ್ತಿಶಾಲಿ ಮನಸ್ಸಿನ ಮೂಲಕ ಶ್ರೇಷ್ಠ ವಾಯುಮಂಡಲ ನಿರ್ಮಿಸುವ ಶ್ರೇಷ್ಠ ಸೇವೆಯನ್ನು ಮಾಡಿದರು. ಶಕ್ತಿಶಾಲಿ ಮನಸ್ಸು ಬಾಬರವರದಿತ್ತು. ಆ ಮೂಲಕ ಶ್ರೇಷ್ಠ ವಾಯುಮಂಡಲವನ್ನು ನಿರ್ಮಾಣ ಮಾಡುವಂಥವರು ಶ್ರೇಷ್ಠ ಸೇವೆಯನ್ನು
ಮಾಡಿದರು. 14ನೇ ಹೆಜ್ಜೆ, ಪರೋಪಕಾರಿ ಜೊತೆಗೆ ಬ್ರಹ್ಮಚಾರಿಯಾಗಿದ್ದರು. ಬ್ರಹ್ಮ ತಂದೆಯ ವಿಶೇಷತೆ ಏನು ಅಂತಂದರೆ ಪರೋಪಕಾರಿಯಾಗಿದ್ದರು. ಈ ಒಂದು ಜ್ಞಾನ ಪರಮಾತ್ಮ ಅವರ ದೇಹವನ್ನು ಪಡೆಯೋದಕ್ಕಿಂತ ಮುಂಚೆನೂ ಕೂಡ ಅವರಲ್ಲಿ ಏನು ವಿಶೇಷತೆ ಇತ್ತು ಅಂದರೆ, ಯಾರೇ ಅವರ ಎದುರುಗಡೆ ಬರಲಿ, ಯಾವುದೇ ರೂಪದ ಸಹಾಯ ಅವರಿಗೆ ಅವಶ್ಯಕತೆ ಇದೆ, ಅದೆಲ್ಲ ರೂಪದಿಂದಲೂ ಅವರು ಪರೋಪಕಾರದ ಭಾವನೆಯನ್ನು ಹೊಂದಿದ್ರು. ನಂತರದಲ್ಲಿಯೂ ಕೂಡ ವಿಶ್ವದ ಕಲ್ಯಾಣಾರ್ಥವಾಗಿ ಪರಿವಾರವೇ ಸಂಪೂರ್ಣ ಸಮರ್ಪಣೆಯಾದರು. ಅದಕ್ಕೆ ಬಾಬಾ ಪರೋಪಕಾರಿ ಜೊತೆಗೆ ಬ್ರಹ್ಮಚಾರಿಯಾಗಿದ್ದರು. ಅಂದರೆ ಬಾಬಾ ಯಾವ ಜ್ಞಾನವನ್ನು ಕೊಟ್ಟಿದ್ದಾರೋ ಆ ಜ್ಞಾನವನ್ನು ಸಂಪೂರ್ಣವಾಗಿ, ಅಂದರೆ ಶಿವತಂದೆ ಕೊಟ್ಟಿರುವಂಥ ಜ್ಞಾನವನ್ನು ಸಂಪೂರ್ಣ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ತಮ್ಮ ಆಚರಣೆಯಲ್ಲಿ ತಂದರು. ಅದಕ್ಕೆ ಬಾಬಾ ಪರೋಪಕಾರಿಯ ಜೊತೆಗೆ ಬ್ರಹ್ಮಚಾರಿಯೂ ಆಗಿದ್ದರು. 15ನೇ ಹೆಜ್ಜೆ, ಪರಿವರ್ತನೆ ಶಕ್ತಿಯ ಮೂಲಕ ಸದಾ ವಿಜಯಿ. ಪರಿವರ್ತನೆ ಶಕ್ತಿಯ ಮೂಲಕ ಸದಾ ವಿಜಯಿಯಾಗಿದ್ದರು. 16ನೇ ಹೆಜ್ಜೆ, ಸದಾ ಆತ್ಮಿಕ ಸ್ಥಿತಿಯ ದರ್ಪಣದ ಮೂಲಕ ಸ್ವಸ್ವರೂಪದ ದರ್ಶನ ಮಾಡಿಸುವವರು ಸಿದ್ಧ ಸ್ವರೂಪರು ಆಗಿದ್ದರು. ಸದಾ ಆತ್ಮಿಕ ಸ್ಥಿತಿಯ ದರ್ಪಣದ ಮೂಲಕ ಸ್ವಯಂ ಬ್ರಹ್ಮ ತಂದೆಯೇ ಆತ್ಮಿಕ ಸ್ಥಿತಿಯ ಕನ್ನಡಿಯಾಗಿದ್ದರು. ಕನ್ನಡಿ ಏನು ಮಾಡ್ತದೆ? ಯಾರು ಕನ್ನಡಿಯ ಮುಂದೆ ನಿಂತುಕೊಳ್ತಾರೋ ತಮ್ಮದೇ ರೂಪವನ್ನು ನೋಡ್ಕೊಳ್ತಾರೆ. ಹಾಗೆ ಬ್ರಹ್ಮ ತಂದೆ ಏನಾಗಿದ್ದರು? ಒಂದು ಕನ್ನಡಿಯಾಗಿದ್ದರು, ಆತ್ಮಿಕ ಸ್ಥಿತಿಯ ಕನ್ನಡಿಯಾಗಿದ್ದರು. ಆ ಮೂಲಕ ತಮ್ಮ ಸ್ವಸ್ವರೂಪದ ದರ್ಶನವನ್ನು ಅನ್ಯರಿಗೆ ಮಾಡಿಸ್ತಿದ್ರು ಹಾಗೂ ಸಿದ್ಧ ಸ್ವರೂಪರು ಆಗಿದ್ದರು. 17ನೇ ಹೆಜ್ಜೆ, ಸಂಗಮ ಯುಗದ ಪ್ರಾರಬ್ಧದ ಅನುಭವಿ ಪ್ರೀತಿಯಲ್ಲಿ ಮುಳುಗಿದ ಪರಿಶ್ರಮದಿಂದ ಮುಕ್ತರಾಗಿದ್ದರು. ಈ ಸಂಗಮ ಯುಗದ ಪ್ರಾರಬ್ಧದ ಅನುಭವಿಯಾಗಿದ್ದರು. ಸಂಗಮ ಯುಗ ಎಲ್ಲ ಯುಗಗಳಲ್ಲಿಯೂ ಶ್ರೇಷ್ಠವಾಗಿರುವಂತಹ ಯುಗ. ಸಂಗಮ ಯುಗ ವಜ್ರ ಸಮಾನ ಯುಗ. ಸಂಗಮ ಯುಗ ವಿಶ್ವ ಪರಿವರ್ತನೆಗಾಗಿ ಇರುವಂತಹ ಯುಗ. ಸಂಗಮ ಯುಗ ಅಂದರೆ ಧರ್ಮದ ಯುಗ. ಸಂಗಮ ಯುಗ ಅಂತಂದರೆ ಅಧಿಕ ಯುಗ. ಈ ಯುಗದ ಸಂಪೂರ್ಣ ಪ್ರಾರಬ್ಧದ ಅನುಭವಿ ಬ್ರಹ್ಮ ತಂದೆ ಆಗಿದ್ದರು ಹಾಗೂ ಸಂಪೂರ್ಣ ತಂದೆಯ ಪ್ರೀತಿಯಲ್ಲಿ ಮುಳುಗಿರುವಂಥವರಾಗಿದ್ದರು. ಪರಮಾತ್ಮ ಶಿವ ತಂದೆಯ ಪ್ರೀತಿಯಲ್ಲಿ ಮುಳುಗಿರುವಂತಹ ಅನುಭವಿ ಆಗಿದ್ದರು ಹಾಗೂ ಎಲ್ಲ ಪರಿಶ್ರಮಗಳಿಂದ ಮುಕ್ತರಾಗಿದ್ದರು. ಯಾಕಂದರೆ ನಿಮಿತ್ತರಾಗಿದ್ದರು. ಯಾವ ರೀತಿ ಆನೆ ಏನು ಮಾಡ್ತದೆ? ಏನಾದರೂ ಕೊಟ್ಟರೆ ತನ್ನ ಮಾವುತನಿಗೆ ಕೊಡ್ತದೆ. ಹಾಗೆ ಬ್ರಹ್ಮ ತಂದೆ ಅವ್ರ ಎದುರುಗಡೆ ಏನು ಬರ್ತದೋ ಎಲ್ಲವನ್ನು ಏನು ಮಾಡ್ತಿದ್ರು? ಶಿವ ತಂದೆಗೆ, ಶಿವಬಾಬರಿಗೆ ಅರ್ಪಣೆ ಮಾಡ್ತಿದ್ರು. ಅದರಿಂದ ಪರಿಶ್ರಮದಿಂದ ಮುಕ್ತರು ಹಗುರ ಆಗಿದ್ದರು. 18ನೇ ಹೆಜ್ಜೆ, ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬರುವಂತಹ ಅಭ್ಯಾಸ. ಬ್ರಹ್ಮ ತಂದೆ ಅವ್ಯಕ್ತ ಆದರೂ ಕೂಡ ವ್ಯಕ್ತ ರೂಪದಲ್ಲಿ ನಾವು ಮಕ್ಕಳಿಗೆ ಇಂದಿನವರೆಗೂ ಈ ಕ್ಷಣದವರೆಗೂ ವ್ಯಕ್ತದ ಅನುಭವವನ್ನು ಮಾಡಿಸ್ತಾರೆ. ಬ್ರಹ್ಮ ತಂದೆಯನ್ನು ವ್ಯಕ್ತದ ರೂಪದಲ್ಲಿ ಅನುಭವ ಮಾಡಿಲ್ಲ ಅನ್ನೋರು ಯಾರಿದ್ದೀವಿ? ನಾವು ಸಾಕಾರದಲ್ಲೇ ನೋಡಿಲ್ಲ. 69ನೇ ಇಸ್ವಿಯಲ್ಲಿ ಈ ಸಾಕಾರ ಶರೀರವನ್ನು ತ್ಯಜಿಸಿದರು. 18 ಜನವರಿ 1969ರ ದಿನದಂದು ತಮ್ಮ ಈ ಸಾಕಾರಿ ದೇಹವನ್ನು ತ್ಯಜಿಸಿ ಅವ್ಯಕ್ತರಾದರು. ಅವ್ಯಕ್ತರಾದ ಮೇಲೆ ನಾವು ಈಗ ಬ್ರಹ್ಮ ತಂದೆಯ ಜೊತೆಗಿನ ಅನುಭವ ಮಾಡ್ತೀವಿ. ಬ್ರಹ್ಮ ತಂದೆಯಿಂದ ಪಾಲನೆ ಅನುಭವ ಮಾಡ್ತೀವಿ. ಬ್ರಹ್ಮ ತಂದೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಅನುಭವ ಮಾಡ್ತೀವಿ. ಸದಾ ಸಾಥಿ ಇರುವಂತಹ ಅನುಭವ ಮಾಡ್ತೀವಿ. ಬ್ರಹ್ಮ ತಂದೆಯಿಂದ ಶಕ್ತಿಯನ್ನು ಪಡೆದಿರುವಂಥ ಅನುಭವ ಮಾಡ್ತೀವಿ. ಬರೀ ಬ್ರಹ್ಮ ತಂದೆಯ ಒಂದು ಬಾಬಾರವ್ರ ರೂಮಲ್ಲಿ, ಮೆಡಿಟೇಷನ್ ರೂಮಲ್ಲಿ ಬ್ರಹ್ಮ ಬಾಬಾರವರ ಟ್ರಾನ್ಸ್ಲೈಟ್ ಫೋಟೋ ಎದುರುಗಡೆ ಹೋಗಿ ನಿಂತುಕೊಳ್ತೀವಿ. ಆಗ ಏನು ಅನುಭವ ಆಗ್ತದೆ ರೀ? ಬಾಬಾ ನಮಗೆ ಶಕ್ತಿ ಕೊಡ್ತಾ ಇದ್ದಾರೆ, ಬಾಬಾ ನಮಗೆ ದೃಷ್ಟಿ ಕೊಡ್ತಾ ಇದ್ದಾರೆ, ಬಾಬಾ ನಮಗೆ ಸಂಜ್ಞೆಗಳ ಮುಖಾಂತರ
ಮಾತಾಡ್ತಾ ಇದ್ದಾರೆ ಅಂತ ಅನುಭವ ಮಾಡ್ತೀವಿ. ನಾವೇನೇ ಪ್ರಶ್ನೆ ತಗೊಂಡು ಬಾಬಾವ್ರ ಎದುರುಗಡೆ ಹೋದಾಗ ಆ ಪ್ರಶ್ನೆಗೆ ಉತ್ತರದ ಅನುಭವ ಆಗ್ತದೆ, ಸಮಸ್ಯೆಗೆ ಸಮಾಧಾನದ ಅನುಭವ ಆಗ್ತದೆ. ಮಾಡ್ಕೋತಿರಲ್ಲ, ಅನುಭವ ಆಗ್ತದಲ್ಲ. ಅಂದಮೇಲೆ ಬಾಬಾ ಏನು ಮಾಡಿದರು, ಅವ್ಯಕ್ತದ ಮೂಲಕ ವ್ಯಕ್ತದ ಅನುಭವ ಮಾಡಿಸುವಂತಹ ವಿಶೇಷತೆ ಬಾಬಾರವರಿಗಿದೆ. ನಾವು ಬೇರೆ ಯಾವುದೇ ದೇವತಾ ಚಿತ್ರ, ದೇವತಾ ಫೋಟೋ ಎದುರುಗಡೆ ಹೋಗಿ ನಿಂತುಕೊಳ್ತೀವಿ, ಆ ಅನುಭವ ಆಗ್ತದೆ ಇಲ್ಲ. ಯಾಕಂದರೆ ಅದು ಸ್ಥೂಲವಾದಂಥದ್ದು ಅಂತ ಅನುಭವ ಮಾಡ್ತೀವಿ. ಆದರೆ ಬ್ರಹ್ಮ ತಂದೆ, ಪರಮಾತ್ಮ ಮತ್ತು ದಾದಾ ಲೇಖರಾಜ್ ಎರಡು ಕಂಬೈನ್ಡ್ ಸ್ವರೂಪ ಏನಾಗಿದೆ, ಸಾಕಾರಿ ಬ್ರಹ್ಮ. ಆ ಸಾಕಾರಿ ಬ್ರಹ್ಮ ಸಾಕಾರ ದೇಹವನ್ನು ತ್ಯಜಿಸಿದ್ರು ಕೂಡ ಬಾಪ ದಾದಾ, ತಂದೆ ಮತ್ತು ಮಗ ಇಬ್ಬರು ಕಂಬೈನ್ಡ್ ಇರುವಂತಹ ಅನುಭವ ನಾವು ಮಕ್ಕಳು ಮಾಡ್ತೀವಿ. ಆ ಅನುಭವ ಮಾಡಿಸುವಂಥವ್ರು ಯಾರು, ಬ್ರಹ್ಮ ತಂದೆಯ ಮೂಲಕ ಅಂತಂದರೆ ಆ ನಿರಾಕಾರ ಪರಮಾತ್ಮ ಈ ಅನುಭವವನ್ನು ನಮಗೆ ಮಾಡಿಸ್ತಾರೆ. ಅದಕ್ಕೆ ಬ್ರಹ್ಮ ತಂದೆ ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬರುವಂತಹ ಅಭ್ಯಾಸ, ಈ ಒಂದು ವಿಶೇಷತೆ ಬಾಬಾರವ್ರದ್ದು ಇತ್ತು. ಈ 18 ಹೆಜ್ಜೆಗಳಲ್ಲಿ ಬಾಬಾರವರು ಯಾವ ರೀತಿ ನಡೆದು ಹೋದರು ಅದೇ ರೂಪದಲ್ಲಿ ನಾವು ಕೂಡ ನಾವು ಮಕ್ಕಳು ಬ್ರಹ್ಮ ಬಾಬಾರವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯೋಣ. ಈ ವಿಶ್ವದ ಪರಿವರ್ತನೆ ಕಾರ್ಯದಲ್ಲಿ ನಾವು ಸ್ವಯಂ ಪರಿವರ್ತನೆ ಮಾಡಿಕೊಳ್ಳೋಣ. ಹಾಗೂ ವಿಶ್ವದ ಪರಿವರ್ತನೆ ಕಾರ್ಯದಲ್ಲಿ ನಾವೆಲ್ಲರೂ ನಮ್ಮ ಸಹಯೋಗದ ಬೆರಳನ್ನು ಸಹಯೋಗ ಕೊಡೋಣ. ಓಂ ಶಾಂತಿ.